ಸೊಸೆ ಸ್ಟಾರ್ಟಿಂಗಲ್ಲಿ ನೋಡಪ್ಪ ಸಂಪತ್ ಕುಮಾರ್, ನಿನ್ನ ಮಗಳು ಹೇಳ್ದಂಗೆ ಎಲ್ಲ ಸಾಮಾನು ತೊಗೊಂಡು ಹೋಗ್ಬಿಡು. ಯಾವಾಗ ನಿನ್ನ ಅಳಿಯ ಸುಧಾರಿಸಿದಾನ ಅಂತ ನಿಮ್ಮ ಮಗಳು ಬಂದು ಹೇಳ್ತಾಳೆ, ಆವತ್ತಿನ ದಿವಸ ಕೊಡುವಂತಿ ಎಲ್ಲದು ಅಂತೆಲ್ಲ ಹೇಳಿ ಹೇಳ್ಬಿಡ್ತಾರೆ. ಸರಿ ಗೌಡ್ರೆ, ನಾವಿನ್ನು ಬರ್ತೀವಿ ಅಂತೆಲ್ಲ ಹೇಳಿ ಇಲ್ಲಿ ಅವರು ಹೋಗಿಬಿಡ್ತಾರೆ, ಸಂಪತ್ ಅವರು. ಮತ್ತು ಆ ಹುಡುಗಿ ನೋಡಮ್ಮ ಹೆಂಗೋ ಮದುವೆ ಆಗಿದೆ ಎಲ್ಲರೂ ಹಿರಿಯರ ಆಶೀರ್ವಾದ ತೊಗೊಂಡು, ಅಜ್ಜಿ ನನಗೆ ಅಷ್ಟೊಂದೆಲ್ಲ ಓಕೆ ಇಲ್ಲ ಅಜ್ಜಿ, ನಾನು ತುಂಬ ಟಯರ್ಡ್ ಆಗಿದ್ದೀನಿ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಂದ್ರೆ ಸರಿ ಬಿಡವ ಆಗಲಿ ಅಂತೆಲ್ಲ ಹೇಳಿ ಆವಾಗ ಪ್ರತಿಯೊಬ್ಬರು ಹೋಗ್ಬಿಡ್ತಾರೆ. ಅವು ಸಂಪತ್ ಕುಮಾರು ಮತ್ತು ಅವ್ರ ವೈಫ್ ಅವರು ಹೋಗ್ಬಿಡ್ತಾರೆ. ಮತ್ತು ಆ ಹುಡುಗಿನೂ ರೆಸ್ಟ್ ಮಾಡಬೇಕಂತ ಅವಳು ಹೋಗ್ಬಿಡ್ತಾಳೆ. ಈ ಕಡೆ ಇದು ವಿದ್ಯೆ ಇದು ಒಂದು ಮಾತು ಹೇಳ್ತೀನಿ ಅಂತೆಲ್ಲ ಹೇಳಿ ಅವರು ಈಶ್ವರಿಗೆ ಹೇಳ್ತಾಳೆ. ಅದೇ ಟೈಮಿಗೆ ಚೆನ್ನಾಗಿದೆ ಇವತ್ತಿನ ಎಪಿಸೋಡ. ನೋಡಿ ಅತ್ತೆ, ನೀವು ನಿಮ್ಮ ಮಗನಿಗೆ ಕಲಿಸಿದ್ದು ಬರೀ ದುರಾಸೆ ಇದನ್ನೇ ಕಲಿಸಿರೋದ್ರಿಂದ ನಿಮ್ಮ ಮಗಂದೇನೂ ತಪ್ಪಿಲ್ಲ ಅಂತೆಲ್ಲ ಹೇಳ್ತಾಳೆ. ನೀವೇ ಬದಲಾದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮಗನೂ ಬದಲಿ ಆಗ್ತಾನೆ ಅಂತೆಲ್ಲ ಹೇಳಿ ವಿದ್ಯೆ ಹೇಳ್ತಾಳೆ. ದುರಾಸೆ ಬದುಕು ಕಲಿಸಿದ್ರೆ ಅದೇ ಇವತ್ತು ಅವನೊಂದು ಮಾತು ನಿಮ್ಮನ್ನು ಎಲ್ಲರ ಮುಂದೆ ತಲೆ ತಗ್ಸೋ ಥರ ಆಗಿದೆ ನೋಡಿ ಅಂತೆಲ್ಲ ಹೇಳಿ ವಿದ್ಯೆ ಹೇಳಿಬಿಡ್ತಾಳೆ. ವಿದ್ಯೆ ಹೇಳಿದಾಗ ಆವಾಗ ಈಶ್ವರಿಗಂತೂ ಫುಲ್ ಕೋಪನೇ ಬಂದಿರ್ತೈತೆ. ಫುಲ್ ಕೋಪನೇ ಬಂದ್ಕೊಳ್ಳಿ ಮಾಡಿದೆ ಅಂತೆಲ್ಲ ಹೇಳಿ ನೆಕ್ಸ್ಟ್ ಈ ಕಡೆಯಿಂದ ಎಲ್ಲರೂ ಹೋಗ್ಬಿಡ್ತಾರೆ. ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ಅವರು ಎಲ್ಲರೂ ಹೋಗ್ಬಿಡ್ತಾರೆ. ಭದ್ರ ಸುಮ್ಮನೆ ಇರು ಅಂಥೇಳಿ ಕನ್ಸನ್ನೆ ಮಾಡ್ತಾರೆ. ಸರಿ ಅಂತೆಲ್ಲ ಹೇಳಿ ಕಡೆಯಿಂದ ಈಶ್ವರಿ ಕೈ ಎಲ್ಲ ಇಸಕ್ಕಂತ ನನಗೆ ಸಣ್ಣ ನನಗೆ ಆರ್ಡ್ರ್ ಮಾಡೋಂಗಾಯ್ತು. ಈ ಕಡೆ ಶಿವರಾಮೇಗೌಡ ಮತ್ತು ಅವರಮ್ಮ ಮತ್ತು ಮೋಹನ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆ ಇದು ನಮ್ಮ ಮಾವ ಬೆಲೆನೇ ಕಟ್ಟೋಕ್ಕಾಗದೇ ಇರೋ ಪ್ರಾಣ ಕರ್ತವ್ಯ ಅಂತೆಲ್ಲ ಹೇಳಿದಾಗ ಆವಾಗ ಶಿವರಾಮೇಗೌಡ ಮಗ ಭದ್ರನ ಕರೆದ. ಆಮೇಲೆ ವಿದ್ಯಾನ ಕರ್ಕೊಂಬ ಅಂತೆಲ್ಲ ಹೇಳಿ ವಿದ್ಯಾರ್ಗೂ ಮತ್ತು ಭದ್ರನಿಗೆ ಇಬ್ಬರು ಕಳಿಸಿ ಶಿವರಾಮೇಗೌಡ ಮಾತಾಡ್ತಾರೆ. ನೋಡವ್ವ, ನೀನು ವಯಸ್ಸಲ್ಲಿ ಸಣ್ಣಳದು, ವ್ಯಕ್ತಿತ್ವದಲ್ಲಿ ತುಂಬ ದೊಡ್ಡಳು. 1 ವರ್ಷದ ಕೆಳಗೆ ನಾನು ನಿನ್ನ ನೋಡೋಕೆ ಬಂದಾಗ ತುಂಬ ಚಿಕ್ಕವಳಿದ್ದೆವ. ನಿನ್ನ ಗುಣದಿಂದ ಶಾನೆ ದೊಡ್ಡಳಾಗಿ ಕಾಣಿಸ್ತಾ ಇದ್ದಿ ಕಣವ. ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ಆ ದೇವ್ರಿಗೂ ಧೈರ್ಯ ತುಂಬಿ ಈ ಅಟ್ಟಿಗೆ ಧೈರ್ಯಲಕ್ಷ್ಮಿ ಕಣವ ನೀನು ಅಂತಾರೆ. ಧೈರ್ಯಲಕ್ಷ್ಮಿ ಆಗ್ಬಿಟ್ಟು ಕಣವ ನೀನು ಅಂತೆಲ್ಲ ಅವ್ರಮ್ಮಗೆ ಹೇಳ್ತಾನೆ. ನೋಡಮ್ಮ, ನೀವು ನನ್ನ ಮುದ್ದು ಸೊಸೆಗೆ ದೃಷ್ಟಿ ಭಾಳ ಆಗಿದೆ, ನೀನು ದೃಷ್ಟಿ ತೆಗಿಬೇಕು ಅಂತೆಲ್ಲ ಹೇಳ್ತಾ ಆಯ್ತು ಕಣ್ಲ ಅಂತೆಲ್ಲ ಹೇಳಿದಾಗ ಅವರು ಆಯ್ತು ಕಣ್ಲ ಶಿವರಾಮ ಅಂತೆಲ್ಲ ಹೇಳಿದಾಗ ಅದು ವಿದ್ಯಾಗಂತೂ ಫುಲ್ ಖುಷಿ ಆಗಿಬಿಟ್ಟಿರ್ತೈತಿ. ಯಾಕಂತಂದರೆ ಏಟೋ ಜನರ ಜೀವ ಉಳಿಸಿದೆ ಕಣವ ನೀನು ಅಂತೆಲ್ಲ ಹೇಳಿ ಆವಾಗ ಅಮ್ಮಮ್ಮ ಇದು ಸರಿ ಬಿಡು ಅಂತೆಲ್ಲ ದೃಷ್ಟಿ ತೆಗಿ, ನನ್ನ ದೃಷ್ಟಿನೇ ಹೆಚ್ಚಾಗಿದೆ ಕಣಂತೆ, ನನ್ನ ಮುದ್ದು ಸೊಸೆಗೆ ದೃಷ್ಟಿ ತೆಗಿ, ಮೊದಲು ದೃಷ್ಟಿ ತೆಗಿ ಅಂತೆಲ್ಲ ಹೇಳಿದಾಗ ವಿದ್ಯಾಗ ಫುಲ್ ಖುಷಿ ಆಗಿಬಿಟ್ಟಿದೆ. ಮೋಹನಾಗಂತೂ ಕಾಲು ನೆಲದ ಮೇಲೆ ನಿಂದಿರ್ತಾ ಇರಲ್ಲ, ಭದ್ರನೂ ಖುಷಿ ಪಡ್ತಿರ್ತಾನೆ, ಅಮ್ಮಮ್ಮನೂ ಖುಷಿ ಇದ್ದೆ ತತ್ತಾ ಇಲ್ಲಿ ಅಂತೇಳಿ ಚಕ್ತಾ ಅಂತ ಇಸ್ಕೊಂತಾರ. ಸುಮ್ಮನೆ ಬಾಯಿ ಮುಚ್ಕೊಂಡಿರೋ ಇದು ಅಕೌಂಟು ನಿಂದು, ಇದರಿಂದ 1 ಕೋಟಿ ರೂಪಾಯಿ ನಿಂದೆ ದುಡ್ಡು ಅಂತೆಲ್ಲ ಹೇಳಿ ಆವಾಗ ಸಂಪತ್ ಅವ್ರು ಹೇಳಿದ ಫ್ಲ್ಯಾಶ್ ಬ್ಯಾಕ್ ತಾಯಿನೇ ನೆಟ್ಟಗೆ ಬುದ್ಧಿ ಕಲಿಸ ನಿಮ್ಮದೇ ಅದಕ್ಕೆ ಬೇಕವ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಈ ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ಇಬ್ಬರು ಬಂದು ಜಗ್ಗಿ ಸತಾಯಿಸ್ಬಿಡ್ತಾರೆ ಅವ್ರನ್ನ. ಸಾವಿತ್ರಿ ಮಗಳು ಹಿಂಗೆ ಹೇಳು ಅತ್ತಿಗೆ, ಹಳೆ ಚಪ್ಪಲಿ ಥರ ಆಗ್ಬಿಟ್ಟು ನಿಮ್ಮ ಮಗನ ಬಾಳು ಅಂತೆಲ್ಲ ಹೇಳಿ ಜಗ್ಗಿ ಆಳಿಸ್ತಾ ಇರ್ತೆ. ಮತ್ತು ಕೋಪ ಬಂದು ಸಾವಿತ್ರಿ ಜಗ್ಗಿ ಸತಾಯಿಸ್ತಾರೆ. ಜಗ್ಗಿ ಎಷ್ಟು ಸತಾಯಿಸ್ತಾರೆ ಅಂತಂದರೆ ನನ್ನ ಈಶ್ವರಿ ಎದ್ದು ಸಾವಿತ್ರಿನ ತಲೆ ಬುಳ್ಳೆ ಹೊಡೆದಾಕಷ್ಟು ಕೋಪ ಬಂದುಬಿಟ್ಟಿರುತ್ತೆ. ನಾನೇನೂ ಮಾಡಲಿಲ್ಲಪ್ಪ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾರೆ ಅಲ್ಲಿಂದ. ಚಂಪ ಮುಂದೆ ಹೇಳ್ತಾ ಇರ್ತಾರೆ, ಮೋಸದ ಮುಖವಾಡ ಏಟೇ ಗಟ್ಟಿ ಇದ್ರು ಕೂಡ ಅಂತೆಲ್ಲ ಸತ್ಯದ ದಾರಿ ಸೋಕಿದ್ರೆ ಸಾಕು. ಹುಡುಗಿಗೆ ಬಾಡಿ ಘಾಟ ಆದರೆ ಯಾರೋ ನಿನ್ನ ಸೌತಿನ ಹಿಂಗೆಲ್ಲ ಮಾತಾಡ್ಬಾರ್ದು ಸುಮ್ಮನೆ ಇರಿ ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ ಆ ಹುಡುಗಿಗೆ. ಇನ್ನು ನಾಳೆ ಎಪಿಸೋಡ್ ಬರುತ್ತೆ. ನಾಳೆ ಎಪಿಸೋಡ್ ಭದ್ರ ಹಿಂಗಿದ್ರು ಅಳ್ತಾ ಇರ್ತಾನೆ. ಅವರಮ್ಮ ಅವ್ರ ಅಜ್ಜಿ ಹೇಳ್ತಾರೆ, ನೀನು ಪ್ರೀತಿ ಮಾಡಿರೋ ಹುಡುಗಿ ಕಂಡ್ಲೋ, ನೀನೇ ಹೋಗಿ ನಿಮ್ಮಪ್ಪ ಅವಳ ಜೊತೆ ಮದುವೆ ಮಾಡಿಸಿದ, ಅದಕ್ಕೆ ಅವನಿಗೆ ಜೀವದಾನ ಮಾಡಿದ್ಲು ಕಂಡ್ಲ ಅಂತೆಲ್ಲ ಹೇಳಿ ಇವತ್ತು ಅವಳು ಒಂದು ದೊಡ್ಡದಾಗಿ ಕಾಣಿಸಿ ಅವಳು ಮಾಡು 10 ಒಳ್ಳೆ ಕೆಲಸ ಕಾಣಿಸ್ತಾ ಇಲ್ಲ, ಹೋಗೋ ನಿನ್ನ ಪ್ರೀತಿ ನಿನ್ನ ಜೀವನ ಉಳಿಸ್ಕೊ ಅಂತೆಲ್ಲ ಅಮ್ಮಮ್ಮ ಬುದ್ಧಿ ಮಾತಾಡಿದ. ಭದ್ರ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡಿದ್ದು ದೊಡ್ಡ ಅಪರಾಧ ಅಂತ ಶಾನೆ ಅಂದರೆ ಶಾನೆ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ನಾನು ಹೆಂಗಾದರೂ ಮಾಡಿ ನನ್ನ ತಪ್ಪನ್ನ ಒಪ್ಪತ್ಕೊಬೇಕು. ನಾನು ಸೋತ್ವೆ, ಇನ್ನು ನಾನು ಸುಮ್ಕಿದ್ಮೇಲೆ ನನ್ನ ಮನಸ್ಸು ಅನ್ಸ್ಕೊಳಲ್ಲ. ನಾಳೆ ಕೇಳ್ತಾರೆ, ಪ್ಲೀಸ್ ಲೈಕ್